ವಿಶ್ವಗೆದ್ದ ಅಂದರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕು ಮೊದಲೇ ಹೇಳಿದ್ದೆ, ಚಾಂಪಿಯನ್ಸ್ ಬಂದು ನಮ್ಮ ಜೊತೆ ಸೇರಿಕೊಳ್ತಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಬಂದಿದ್ದಾರೆ. ಅದಕ್ಕಿಂತ ಮೊದಲು ನನ್ನ ಎಡಭಾಗದಲ್ಲಿ ವಿಶ್ವಕಪ್ ಇದೆ. ಈ ಸಂದರ್ಭದಲ್ಲಿ ವಿಶ್ವಕಪ್ ಪಕ್ಕದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಕೂಡ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಭಾವಿಸ್ತೀನಿ. ಯಾಕೆಂತಂದರೆ ವಿಶ್ವಕಪ್ಪನ್ನು ಅಂದರೆ ಭಾರತೀಯ ಅಂಧರ ಕ್ರಿಕೆಟ್ ತಂಡ ಈ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಆಗಿದ್ದಂತಹ ವಿಶ್ವಕಪ್ನಲ್ಲಿ ವಿಶ್ವ ಚಾಂಪಿಯನ್ ಆದಂತಹ ಸಂದರ್ಭ, ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂದರ್ಭ. ಸೊ ವಿಶ್ವಕಪ್ಪನ್ನು ನಾವು ಇಲ್ಲಿ ತರಿಸಿದ್ದೀವಿ. ವಿಶ್ವ ಚಾಂಪಿಯನ್ಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಒಂದು ಬೆಳ್ಳಿಯ ಪದಕ, ಅಭೂತಪೂರ್ವವಾದಂತಹ ಒಂದು ಬೆಳ್ಳಿಯ ಪದಕ ಅಂತಲೇ ಹೇಳ್ಬೋದು, ಬೆಳ್ಳಿಯ ಕಪ್ ಅಂತ ಹೇಳ್ಬೋದು. ಸೊ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಬೆಳ್ಳಿಯ ಕಪ್, ಮತ್ತು ಮೇಲ್ಗಡೆ ಚಿನ್ನದ ಲೇಪಿತ ಬ್ಯಾಟ್ಸ್ಮನ್ ಒಬ್ಬರ ಒಂದು ಇದನ್ನು ಹಾಕಿದ್ದಾರೆ ಮೇಲ್ಭಾಗದಲ್ಲಿ. ಸೊ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವಿಶ್ವಕಪ್, ಚೊಚ್ಚಲ ವಿಶ್ವಕಪ್, ಅಂಧರ ವಿಶ್ವಕಪ್ ಟೂರ್ನಿಯಲ್ಲಿ ವಿಶ್ವ ಚಾಂಪಿಯನ್ ಆದಂತಹ ಭಾರತೀಯ ತಂಡಕ್ಕೆ ಸಿಕ್ಕಿರ್ತಕ್ಕಂಥ ಕಪ್ ಇದು. ಇದರ ಪಕ್ಕದಲ್ಲೇ ಮತ್ತೊಂದು ಟ್ರೋಫಿಯನ್ನು ನಾವಿಟ್ಟಿದ್ದೀವಿ. ಏನಿದು ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರಬಹುದು. ಇದು ಬೆಸ್ಟ್ ಬೌಲರ್ ಕೆಟಗರಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಭಾರತ ಅಂಧ ಕ್ರಿಕೆಟ್ ತಂಡದ ನಾಯಕ ಶೇಖರ್ ನಾಯಕ್ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಟ್ರೋಫಿ ಇದು. ಇದು ಬೆಸ್ಟ್ ಬೌಲರ್, ಅತ್ಯುತ್ತಮ ಬೌಲರ್ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಂಡಂತಹ ಶೇಖರ್ ನಾಯಕ್ ಅವರಿಗೆ ಸಿಕ್ಕಿರ್ತಕ್ಕಂಥ ಪದಕ. ಸೊ ಇವಾಗ ನಾನು ಈ ಸಾಧನೆಗೆ ಪೂರಕವಾಗಿ ಶ್ರಮ ವಹಿಸಿದಂತಹ ಆಟಗಾರನ ಪರಿಚಯ ಮಾಡ್ಕೋತೀನಿ. ಮೊದಲನೇದಾಗಿ ಭಾರತ ಅಂಧ ಕ್ರಿಕೆಟ್ ತಂಡದ ನಾಯಕರಾದಂತಹ ಶೇಖರ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಶೇಖರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಆನಂತರ ತಂಡದ ಆಟಗಾರರ ಜೊತೆಗೆ ಮ್ಯಾನ್ ಆಫ್ ದಿ ಸಿರೀಸ್ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಪ್ರಕಾಶ್ ಜಯರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಕಾಶ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಮತ್ತೊಬ್ಬ ತಂಡದ ಆಟಗಾರ ರವಿ ನಮ್ಮ ಜೊತೆ ಇದ್ದಾರೆ. ರವಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಓಕೆ ಶೇಖರ್, ಮೊದಲನೇದಾಗಿ ಸುವರ್ಣ ನ್ಯೂಸ್ ವತಿಯಿಂದ ತಮಗೆ ಅಭಿನಂದನೆಗಳು. ದೇಶವೇ ಹೆಮ್ಮೆ ಪಡ್ತಕ್ಕಂಥ ಸಾಧನೆಯನ್ನು ಮಾಡಿದ್ದೀರಾ ನೀವು. ನಾವು ಕೂಡ ಬಹಳ ಹೆಮ್ಮೆ ಪಟ್ಟಿದ್ದೀವಿ. ನಮ್ಮ ತಂಡ, ಅದು ಭಾರತೀಯ ತಂಡ ಅಲ್ಲ, ನಮ್ಮ ತಂಡ ಈ ಸಾಧನೆಯ ಶಿಖರಕ್ಕೆ ಏರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಮೊದಲನೇದಾಗಿ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ. ನಿಮಗೂ ಕೂಡ ನಮ್ಮನ್ನ ಏನು ಒಂದು ಭಾರತ ತಂಡದ 3 ಕರ್ನಾಟಕದ ಆಟಗಾರರನ್ನು ಕರೆಸಿದ್ದೀರಾ. ಸೊ ನಿಮಗೂ ಕೂಡ ತುಂಬ ಧನ್ಯವಾದಗಳು. ಓಕೆ ಶೇಖರ್, ಈ ಟೂರ್ನಿ ಆಯೋಜನೆ ಆದಂತಹ ಸಂದರ್ಭದಲ್ಲಿ, ಅಂದರೆ ಅಂಧರ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ, ವರ್ಲ್ಡ್ ಕಪ್ ನಡೆಯುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಏನು ಅನುಭವ ಆಯಿತು ನಿಮಗೆ? ಯಾವ ರೀತಿ, ಅಂದರೆ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು, ಈ ತಂಡದಲ್ಲಿ ನಾವು ಗೆಲ್ಲಬಹುದು, ಯಾವ ಥರ ಒಂದು ಹುರುಪಿತ್ತು ನಿಮ್ಮಲ್ಲಿ ಅಂತ? ನಮ್ಮಲ್ಲಿ ತುಂಬ ಒಂದು ಒಳ್ಳೆಯ ಹುರುಪಿತ್ತು. ಯಾಕೆ ಅಂತ ಹೇಳಿದ್ರೆ ಏನು ಒಂದು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ ಕಂಡಕ್ಟ್ ಆಗ್ತಾ ಇದೆ. ಮತ್ತು ಏನು ಇದರ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಸ್ಪಾನ್ಸರ್ಸ್ ಹುಡುಕಬೇಕು, ಗ್ರೌಂಡ್ಗಳನ್ನು ಸರ್ಚ್ ಮಾಡಬೇಕು. ಸೊ ತುಂಬ ಇದಿರುತ್ತೆ. ಸೊ ನಾವು ಏನು ಒಂದು ಬೆಂಗಳೂರಿನಲ್ಲೇ ವಿಶ್ವಕಪ್ ನಡೆಸ್ತಿರೋದ್ರಿಂದ ನಾವು ಇದನ್ನು ಖಂಡಿತ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಒಂದೂವರೆ ತಿಂಗಳ ಕಾಲ ತುಂಬ ಹಾರ್ಡ್ ಪ್ರಾಕ್ಟೀಸ್ ಮಾಡಿದ್ವಿ, ತುಂಬ ಶ್ರಮ ಪಟ್ವಿ. ಏನು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಒಂದು ಒಳ್ಳೆ ಹಾರ್ಡ್ ಪ್ರಾಕ್ಟೀಸ್ ಮಾಡಿದ್ವಿ. ಮತ್ತು ನಮಗೆ ಈ ಸರಿ ಒಂದು ಒಳ್ಳೆ ಕೋಚ್ ಸಿಕ್ಕಿದ್ದಾರೆ, ಪೆಟ್ರಿಕ್ ರಾಜ್ಕುಮಾರ್ ಅಂತ. ಮೆಂಟಲಿ ಮತ್ತು ಫಿಸಿಕಲಿ ತುಂಬ ನಮ್ಮ ಡೆವಲಪ್ಮೆಂಟ್ ಮಾಡಿದ್ರು. ಮತ್ತು ಗೇಮಲ್ಲಿ ಯಾವ ರೀತಿ ಇನ್ವಾಲ್ವ್ ಮಾಡ್ಕೋಬೇಕು ನಮ್ಮನ್ನು, ಅದನ್ನೆಲ್ಲ ಹೇಳ್ಕೊಟ್ರು. ಸೊ ತುಂಬ ಟಫ್ ಇತ್ತು. ಮತ್ತು ಏನು ಲೀಗ್ ಮ್ಯಾಚಸ್ಗಳೆಲ್ಲ ಆಡಿದ್ವಿ. ಸೊ ನಮಗೆ ಅಷ್ಟು ಬೇರೆ ಟೀಮ್ಗಳು ಅಷ್ಟು ಟಫ್ ಅನಿಸ್ಲಿಲ್ಲ. ಅದರಲ್ಲೂ ಎಸ್ಪೆಷಲಿ ಪಾಕಿಸ್ತಾನ ಟೀಮ್ ತುಂಬ ಟಫ್ ಅನಿಸ್ಬಿಡ್ತು. ಯಾಕೆಂದರೆ ಫೈನಲಲ್ಲಿ ಇದರ ಲೀಗ್ ಮ್ಯಾಚಲ್ಲಿ ನಾವು ಸೋತ್ಬಿಟ್ಟಿದ್ವಿ ಪಾಕಿಸ್ತಾನದ ಮೇಲೆ. ಸೊ ಅದೇ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ತುಂಬ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗಿ, ಸೊ ಮಾನಸಿಕವಾಗಿಯೇ ಫೈನಲಲ್ಲಿ ಫಸ್ಟ್ ಎವರ್ T20 ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದೀವಿ. ಹಾಗೆಯೇ ಶೇಖರ್, ನಾವು ಕೂಡ ಈ ಟೂರ್ನಿ ಆರಂಭ ಆದಂತಹ ಸಂದರ್ಭದಲ್ಲಿ ಮೊದಲನೇ ಮ್ಯಾಚ್ ನಿಮ್ಗೆ ಇದ್ದಿದ್ದು ಆಸ್ಟ್ರೇಲಿಯಾ ವಿರುದ್ಧ. ಹೌದು. ಸೊ ಭಾರತ ಆಸ್ಟ್ರೇಲಿಯಾ ಪಂದ್ಯ ಅಂತ ತನಕನೂ, ಅಂದರೆ ನೀವು ಆ ಮೊದಲನೇ ಪಂದ್ಯ ಗೆಲ್ಲೋ ತನಕನೂ ಕೂಡ ಯಾರು ಕೂಡ ಅಷ್ಟೊಂದು ಗಮನ ಹರಿಸಿರ್ಲಿಲ್ಲ. ಅಂದರೆ ಕ್ರಿಕೆಟ್ ಪ್ರೇಮಿಗಳು ಕೂಡ ಅಯ್ಯೋ ಎಲ್ಲೋ ಒಂದು ಕಡೆ ಅಂಧರ ಕ್ರಿಕೆಟ್ ನಡೀತಾ ಇದೆ, ಅದು ಬೆಂಗಳೂರಿನಲ್ಲೇ ನಡೀತಾ ಇದೆ ಅಂತಲೂ ಎಷ್ಟೋ ಜನ ಗೊತ್ತಿರಲಿಲ್ಲ. ಆನಂತರ ನೀವು ಲೀಗ್ನಲ್ಲಿ ಸಾಗಿ ಬಂದ ಹಾದಿ, ಕೇವಲ ಒಂದು ಮ್ಯಾಚ್ ನೀವು ಪಾಕಿಸ್ತಾನ ವಿರುದ್ಧ ಸೋತಿದ್ದು ಬಿಟ್ಟರೆ ಆಸ್ಟ್ರೇಲಿಯಾ ವಿರುದ್ಧ ಇಂಗ್ಲೆಂಡ್, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ್, ಸೌತ್ ಆಫ್ರಿಕಾ ಮತ್ತು ಸೆಮಿಫೈನಲ್ಸ್ನಲ್ಲಿ ಶ್ರೀಲಂಕಾ ಎಲ್ಲರ ವಿರುದ್ಧ ಗೆದ್ಕೊಂಡು ಬಂದ್ರಿ. ಜೊತೆಗೆ ನೀವು ಪಾಕಿಸ್ತಾನ ವಿರುದ್ಧ ಸೋತಿದ್ರಿ ಲೀಗ್ನಲ್ಲಿ. ಹಾಗಾಗಿ ಮತ್ತೆ ಅದೇ ತಂಡ ಫೈನಲ್ಗೆ ಬಂದಾಗ ನಿಮ್ಗೆ ಹೇಗಿತ್ತು ಅನುಭವ ಅಂತ? ನಮಗೆ ಮುಂಚೆನೇ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಲೀಗ್ ಮ್ಯಾಚಸ್ ಏನೋ ಒಂದು 2-3 ಮ್ಯಾಚ್ ಆದಾಗೇ ಸೊ ಈ ರೀತಿ ಶ್ರೀಲಂಕಾ, ಇಂಡಿಯಾ, ಪಾಕಿಸ್ತಾನ್ ಮತ್ತು ಆಸ್ಟ್ರೇಲಿಯಾ, ಇಲ್ಲಾಂದರೆ ಇಂಗ್ಲೆಂಡ್ ಬರ್ಬೋದು ಅನ್ನೋದೊಂದು ಇದಿತ್ತು. ಸೊ ಆವಾಗ ಏನೋ ಒಂದು ಲೀಗ್ ಮ್ಯಾಚಸ್ಸನ್ನು ಲೆಕ್ಕಾಚಾರ ಮಾಡಿದ್ರೆ ಪಾಕಿಸ್ತಾನ್ ಟೀಮ್ ನಂಬರ್ 1ಅಲ್ಲಿತ್ತು, ಇಂಡಿಯಾ ನಂಬರ್ 2ಅಲ್ಲಿತ್ತು. ಸೊ ಹಾಗಾಗಿ ಏನು 1-4-2-3 ಸೆಮಿಫೈನಲ್ ಆಗೋ ಸಾಧ್ಯತೆ ಇತ್ತು. ಸೊ ನಮಗೆ ಅವಾಗಲೇ ಪ್ಲ್ಯಾನ್ ಮಾಡಿದ್ವಿ, ನಮಗೆ ಖಂಡಿತವಾಗಿ ಪಾಕಿಸ್ತಾನ ಬರುತ್ತೆ ಅಂತ. ಮತ್ತು ಏನು ಫೈನಲ್ನಲ್ಲಿ ನಾವು ಪಾಕಿಸ್ತಾನ ಮೇಲೆ ಆಡಿದ್ವಿ. ಎಲ್ಲ ಒಂದು ಲೀಗ್ ಮ್ಯಾಚಸಲ್ಲಿ ಆಡಿದ ಒಂದು ಅನುಭವಗಳನ್ನು ತಗೊಂಡು ಒಂದು
ಒಂದೆಡೆ ಇಟ್ಟು ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸೊ ತುಂಬ ಒಳ್ಳೆ ಕ್ಲಿಕ್ ಆಯಿತು. ಮತ್ತು ಏನು ನಾವು ಸೆಮಿಫೈನಲಲ್ಲಿ ಪಾಕಿಸ್ತಾನದ ಮೇಲೆ ಸೋತಿದ್ದು ತುಂಬಾ ಒಳ್ಳೆಯದಾಯಿತು. ಅವತ್ತಿನ ದಿನ ಹುಡುಗರು ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ನಮಗೆ ಒಂದು ಸೋಲೆ ಗೆಲುವಿನ ಮೆಟ್ಟಲು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಇದು ಸಿಕ್ತು. ಸೊ ಏನು ಆ ಮ್ಯಾಚ್ನಲ್ಲಿ ನಾವು ಅವ್ರದ್ದು ಏನು ಹೊಸ ಟ್ರಿಕ್ಸನ್ನು ಯೂಸ್ ಮಾಡಿದ್ರು, ಹೊಸ ಒಂದು ಗೇಮ್ ಪ್ಲಾನ್ಗಳನ್ನು ಅವ್ರು ಮಾಡಿದ್ರು. ಅದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ ಟೀಮ್ ಮೀಟಿಂಗ್ ಮಾಡಿದಾಗ. ಮತ್ತು ಕೋಚ್ ಮ್ಯಾನೇಜರ್ ಕೂತ್ಕೊಂಡು ಎಲ್ಲ ಕ್ಲೀನಾಗಿ ಚರ್ಚೆ ಮಾಡಿದ್ವಿ, ಎಲ್ಲ ರೈಟ್ ಅಪ್ ಮಾಡಿದ್ರು. ಅವ್ರ ಬೌಲಿಂಗನ್ನೆಲ್ಲ ನಮ್ಮ ಕೋಚ್ ಅವರು ಮತ್ತು ಮ್ಯಾನೇಜರ್ ಅವರು ಎಲ್ಲ ಸ್ಕೆಚ್ ಮಾಡಿದ್ರು. ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ನಾವು ಅವ್ರು ಏನು ಮಾಡಿದ್ರು ಅದೇ ಸೇಮ್ ಅಟ್ಯಾಕ್ನ ಫೈನಲ್ಸಲ್ಲಿ ಅವ್ರ ಮೇಲೆ ಇಟ್ವಿ. ಸೊ ನಾವು ಗೆದ್ವಿ. ಸೊ ಸಾಧನೆಯ ಹಿಂದೆ ಕಠಿಣ ಪರಿಶ್ರಮ ಇದೆ ಅಂತ ಒಪ್ಕೋತೀರಾ ಹಾಗಾದ್ರೆ? ಖಂಡಿತ. ಇದ್ರ ಜೊತೆಗೆ ಶೇಖರ್, ಒಬ್ಬ ನಾಯಕನ ಜವಾಬ್ದಾರಿ ಈಗ ಲೀಗ್ ಹಂತದಿಂದ ಫೈನಲ್ಗೆ ಒಂದು ತಂಡವನ್ನು ಕೊಂಡೊಯ್ಯಬೇಕು ಅಂತಂದರೆ ಕೇವಲ ತನ್ನ ಪರ್ಫಾರ್ಮೆನ್ಸ್ ಜೊತೆಗೆ ಇಡೀ ತಂಡವನ್ನು ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ಕ್ಯಾಪ್ಟನ್ ಮೇಲೆ ಇರುತ್ತೆ. ಜೊತೆಗೆ ರಣತಂತ್ರಗಳನ್ನು ರೂಪಿಸ್ತಕ್ಕಂಥದ್ದು, ಫೀಲ್ಡ್ನಲ್ಲಿ ನಿಮ್ಮ ಪ್ಲ್ಯಾನ್ಗಳನ್ನ ಚೇಂಜ್ ಮಾಡ್ತಕ್ಕಂಥದ್ದು, ಇದರಲ್ಲಿ ನೀವು ಹೇಗೆ ಸಕ್ಸೀಡ್ ಆದ್ರಿ ಅಂತ? ಇಲ್ಲ, ನಮ್ಮ ಒಂದು ಏನು ಭಾರತ ತಂಡದ ಆಟಗಾರರಲ್ಲಿ ಸುಮಾರು ಈ ಒಂದು ತಂಡದಲ್ಲಿ 9 ಸ್ಟೇಟಿಂದ ಇದ್ದಾರೆ. ಏನು ನಮ್ಮ ಸೌತ್ ಅವರು ಜಾಸ್ತಿ ಹಿಂದಿ ಮಾತಾಡಲ್ಲ ಭಾಷೆನ. ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಏನು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಇವ್ರು 3 ಜನರ ಜೊತೆ ಸ್ವಲ್ಪ ಮೇಂಟೈನ್ ಮಾಡಬೇಕು. ಸೊ ನಾನು ಇವಾಗ ಆಲ್ರೆಡಿ ಅವ್ರ ಭಾಷೆನ ಸ್ವಲ್ಪ ಕಲ್ತಿದ್ದೀನಿ. ಯಾಕೆಂದರೆ 1.5 ತಿಂಗಳು ಕೋಚಿಂಗ್ ಕ್ಯಾಂಪ್ ಇದ್ದಾಗ ಇದು ನನಗೆ ತುಂಬ ಡಿಫಿಕಲ್ಟ್ ಟಾಸ್ಕ್ ಆಯಿತು. ಯಾಕೆಂದರೆ ಈಗ ತಮಿಳು ಮತ್ತು ತೆಲುಗು ಏನೋ ಸ್ವಲ್ಪ ಮಾತಾಡ್ಕೊಬಿಡ್ಬೋದು, ಆದರೆ ಮಲಯಾಳಂ ತುಂಬ ಕಷ್ಟ ಇದೆ. ನಮ್ಗೆ ಅವ್ರ ತಮಿಳಾದರೂ ಅರ್ಥ ಮಾಡ್ಕೋಬೋದು, ಮಲಯಾಳಂ ಅರ್ಥ ಮಾಡ್ಕೊಳೋದು ಸ್ವಲ್ಪ ಕಷ್ಟ. ಸೊ ಆದರೂ ಕೂಡ ನಾನು ಅವ್ರ ಜೊತೆ ಮಿಂಗಲ್ ಆಗಿ ಮೇಂಟೈನ್ ಮಾಡಿದೆ. ಮತ್ತು ಏನು ಗ್ರೌಂಡ್ನಲ್ಲಿ ಕೂಡ ತುಂಬ ಒಳ್ಳೆ ಡಿಸಿಪ್ಲಿನ್ ಮಾಡ್ತಾಯಿದ್ರು. ಆಮೇಲೆ ಈಗ ಮಲಯಾಳಮಿಂದ ಏನು ಕೇರಳದಿಂದ ಮನೀಶ್ ಅಂತ ಆಡ್ದ. ಸೊ ಅವನಿಗೆ ನಾನು ಏನಾದರೂ ಹೇಳಬೇಕು ಅಥವಾ ನಾನು ಅವನಿಗೆ ಹೇಳಿದಿರೋದು ಅರ್ಥ ಆಗದೇ ಇದ್ದಾಗ ನಾನು ತಮಿಳ್ನಾಡವನಿಗೆ ಹೇಳ್ತಿದ್ದೆ, ನಾನು ಈ ರೀತಿ ಹೇಳ್ತಾ ಇದ್ದೀನಪ್ಪ, ನೀನು ಅವನಿಗೆ ಹೇಳು ಅಂತ. ಸೊ ಈ ರೀತಿ ಮಾಡಿಕೊಂಡು ನಾನು ಎಲ್ಲರ ಜೊತೆ ಕೋರ್ಡಿನೇಷನ್ ಮಾಡ್ತಾಯಿದ್ದೆ. ಮತ್ತು ನಾನು ಹಿಂದಿ ಮತ್ತು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀನಿ. ಅದರಿಂದ ಏನು ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ರಾಜಸ್ಥಾನ್ ಪ್ಲೇಯರ್ ಜೊತೆ ಕ್ಲೀನಾಗಿ ಮಾತಾಡ್ತಾ ಇದ್ದೆ. ಓಕೆಪ್ಪ. ಇನ್ನು ಪ್ರಕಾಶ್, ಮ್ಯಾನ್ ಆಫ್ ದ ಸೀರೀಸ್, ನಮಗೆ ಮ್ಯಾನ್ ಆಫ್ ದ ಸೀರೀಸ್ ವರ್ಲ್ಡ್ ಕಪ್ನಲ್ಲಿ ಅಂತಂದರೆ ಇವತ್ತಿಗೂ ಕೂಡ ಒಂದು 4 ವರ್ಷಕ್ಕೆ ಒಂದು ಸರ್ತಿ ವರ್ಲ್ಡ್ ಕಪ್ ನಡೆದ್ರು ನಾವು ಯುವರಾಜ್ ಸಿಂಗ್ನೇ ನೆನೆಸ್ಕೊಳ್ತಾ ಇರ್ತೀವಿ ಆಯಿತಾ, ಮ್ಯಾನ್ ಆಫ್ ದ ಸೀರೀಸ್ ಅಂತ. ಅದೇ ಹಂತದ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಪ್ರಕಾಶ್ ಜಯರಾಮಯ್ಯ, ಜೊತೆಗೆ ಕರ್ನಾಟಕದವರು ಅನ್ನೋದು ಕೂಡ ಮತ್ತೊಂದು ಹೆಮ್ಮೆಯ ಸಂಗತಿ. ಸೊ ನಿನ್ನ ಒಟ್ಟಾರೆ ಅನುಭವ ಹೇಗಿತ್ತಪ್ಪ ವರ್ಲ್ಡ್ ಕಪ್ನಲ್ಲಿ? ಸರ್, ಅನುಭವ ಅಂದರೆ ಫಸ್ಟೇ ನಾವು ಹೇಳ್ದಂಗೆ ಫಸ್ಟ್ ಮ್ಯಾಚ್ ನಮ್ಗೆ ಆಸ್ಟ್ರೇಲಿಯಾದ ಮೇಲೆ ಇದ್ದಾಗ ಭಾಳ ಭಯ ಇತ್ತು ನಮ್ಗೆ. ಫಸ್ಟ್ ಬೇರೆ ನಾವೇ ನಡೆಸ್ತಾ ಇರೋದ್ರಿಂದ T20 ಇಂಡಿಯಾದಲ್ಲಿ ಆಯ್ತಾ ಇರೋದ್ರಿಂದ ಭಾಳ ಪ್ರೆಷರ್ ಇದ್ದಾಗ ಫಸ್ಟ್ ಮ್ಯಾಚಲ್ಲಿ ಒಂದು ಸುಮಾರು ಫಸ್ಟ್ 5 ಓವರ್ಗೆ ನಮ್ಗೆ ಫಸ್ಟು ಮೇಯ್ನ್ ಪಾರ್ಟ್ನರ್ಶಿಪ್ ಮುಖ್ಯ ಆಗಿತ್ತು ಫಸ್ಟ್ ಮ್ಯಾಚಿಂದನೂ. ಫಸ್ಟ್ ಮ್ಯಾಚನ್ನು ನೋಡಿದ್ಮೇಲೆ ಒಳ್ಳೆ ಕೋಆರ್ಡಿನೇಷನ್ ಬರ್ತಾಯಿತ್ತು. ಫಸ್ಟ್ ಮ್ಯಾಚ್ 172 ಏನೋ ಹೊಡೆದೆ. ಅಲ್ಲಿಂದ ಒಂದು ಒಳ್ಳೆ ಧೈರ್ಯ ಬಂತು ಸರ್ ನನಗೆ. ಅದೇ ವಿಚಾರ ಕೇಳಬೇಕು ಅನ್ಕೊಂಡೆ. ಅತಿ ವೇಗದ ಶತಕ, ಫಾಸ್ಟೆಸ್ಟ್ ಸೆಂಚುರಿ ಅಂತಕ್ಕಂಥ ದಾಖಲೆ ಇವಾಗ ಪ್ರಕಾಶ್ ಜಯರಾಮಯ್ಯ ಅವ್ರ ಹೆಸರಿನಲ್ಲಿ ಇರ್ತಕ್ಕಂಥದ್ದು. ಏನನ್ನಿಸ್ತು? ಒಂದು ಗುರಿ ಇತ್ತ ಆ ರೀತಿ ಆಗುತ್ತೆ ಅಂತ? ನನ್ನಂತೂ ಆ ಗುರಿ ಬೆನ್ನಟ್ಟೋಲಿಲ್ಲ ನಾನು. ಒಟ್ಟಿನಲ್ಲಿ ನಮ್ಮ ಟೀಮ್ ಸ್ಕೋರ್ ಬರಲಿ ಅಂತ ಹೋಗಿದೆ, ಅದು ಆ ಥರ ಆಯ್ತು ಸರ್. ಓಕೆ ರವಿ, ಸೊ ತಂಡದ ಸಾಧನೆ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪ? ಸರ್, ನಾವು ಮೊದಲೇ ಕ್ಯಾಲ್ಕುಲೇಟ್ ಮಾಡಿದಂಗೆ ನಮಗೆ ಮೊದಲೇ ಅಂದರೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ವಿ, ಒಳ್ಳೆ ಕೋಚ್ ಸಿಕ್ಕಿದ್ರು. ಸೊ ನಮ್ಮ ಒಪಿನಿಯನಲ್ಲಿ ಏನಾಗಿತ್ತು ಅಂದರೆ ಯಾವ ಟೀಮ್ ಬೇಕಾದ್ರೂ ಸ್ಟ್ರಾಂಗಾಗಿ ಬರ್ಬೋದು, ಯಾರನ್ನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಪಾಸಿಟಿವ್ ಆಗಿರ್ಬೋದು ಅನ್ನೋದು ಮೊದಲಿತ್ತು. ಸೊ ಏನಾಗಿತ್ತು, ಇಲ್ಲಿ ವರ್ಲ್ಡ್ ಕಪ್ ಅನ್ನೋಕ್ಕಿಂತ ಮೊದಲೇ ಪಾಕಿಸ್ತಾನ ಆಗಿರ್ಬೋದು, ಇಂಗ್ಲೆಂಡು, ಆಸ್ಟ್ರೇಲಿಯಾ ಅವರೆಲ್ಲ ಬೈಲೇಟ್ರಲ್ ಸೀರೀಸ್ ಆಡಿದ್ರು ಮೊದಲೇ. ಸೊ ಹಾಗಾಗಿ ಏನಾಯಿತು, ನಮಗೆ ಅದು ನ್ಯೂಸ್ಗಳು ಗೊತ್ತಾಗಿದ್ವು, ತುಂಬ ಟೀಮು ಸ್ಟ್ರಾಂಗ್ ಆಗಿರುತ್ತೆ ಈ ಸಲ. ಹಾಗಾಗಿ ನಾವು ಪಾಸಿಟಿವ್ ಆಗಿದ್ವಿ. ಸೊ ಬಟ್ ಏನೇ ನಾವು ಪಾಸಿಟಿವ್ ಆಗಿ ಇದ್ದಿದ್ದೇ ಕಾರಣ ಇರ್ಬೋದು, ನಮಗೆ ಎಲ್ಲ ಮ್ಯಾಚು ಈಸಿಯಾಗಿ 5 ಮ್ಯಾಚ್ ಗೆದ್ವಿ, 6ನೇ ಮ್ಯಾಚ್ ಪಾಕಿಸ್ತಾನ ಮೇಲೆ ಸೋತದ್ವಿ. ಹೌದು. ಬಟ್ ಏನಂದ್ರೆ ಅದನ್ನು ನಾವು ಈಸಿಯಾಗಿ ಕೊಡಲಿಲ್ಲ, ಸ್ವಲ್ಪ ಏನೋ ಕೊರತೆಗಳಿಂದ ಸಮಸ್ಯೆ ಆಗಿ 7 ಬಾಲ್ ಇದ್ದಾಗ ಗೆದ್ದರು ಅಷ್ಟೇ ಅವರು. ಸೊ ಬಟ್ ನಾವು ಆವಾಗ ಖುಷಿ ಇತ್ತು ನಮಗೆ. ಇನ್ನೊಂದಂದರೆ ಪ್ರೆಷರಲ್ಲಿ ಸೋತೋಗಿದ್ವಿ, ಬಟ್ ಖುಷಿ ಇತ್ತು. ಇವತ್ತು ಸೋತಿದ್ವಿ, ಸೋಲು ಗೆಲುವಿನ ಮೆಟ್ಲು ಅನ್ನೋದು ಇತ್ತು. ಬಟ್ ಅದೇ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಸೆಮೀಸು ಶ್ರೀಲಂಕಾ ಒಳ್ಳೆ ಫೈಟ್ ಮಾಡಿದರು, ಬಟ್ ಅವರು ರೀಚ್ ಆಗೋಕ್ಕಾಗಲಿಲ್ಲ, ಗೆದ್ವಿ ನಾವು. ಆದಮೇಲೆ ಫೈನಲ್ಸಿಗೆ ಅಂದರೆ ಫಸ್ಟ್ ಮ್ಯಾಚ್ ಸೋತಿದ್ವಿ, ಗೆದ್ದೇ ಗೆಲ್ತೀವಿ ಅನ್ನೋದಿತ್ತು. ಅದ್ರ ಜೊತೆಗೆ ನಾವು ತಂಡದ ಉತ್ಸಾಹ ಅಂತಕ್ಕಂಥದ್ದು, ತಂಡದ ಸ್ಫೂರ್ತಿನೇ ಇಷ್ಟೆಲ್ಲ ಸಾಧನೆಗೆ. ಹೌದೌದು, ಅಂದರೆ ಎಲ್ಲರಿಗೂ ಅದೊಂದು ಬೆಳಗಿನ ಉತ್ಸಾಹ ಹಂಗಿತ್ತು ನಮಗೆ. ಓಕೆ ರವಿ, ಸೊ ಈ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಗಳು ಅಂತ ಏನು ಹೇಳ್ತಾರೆ ಟೆನ್ನಿಸ್ನಲ್ಲಿ, ನಾನು ನೋಡ್ತಾ ಇರ್ತೀನಿ 5 ಬಾರಿ 6 ಬಾರಿ 7 ಬಾರಿ ಪ್ರಶಸ್ತಿಗಳನ್ನ ಗೆದ್ದವರು ಕೂಡ ಆ ಕೊನೆಯ ಮೂಮೆಂಟ್ ಅಂದರೆ ಟ್ರೋಫಿಯನ್ನು ಎತ್ತಿಡಿತಕ್ಕಂಥ ಸಂದರ್ಭ ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗದೇ ಇರೋ ಕ್ಷಣ ಅಂತ ಪ್ರತಿ ಸರ್ತಿನೂ ಹೇಳ್ತಾರೆ.
ಸೊ ಅದೇ ರೀತಿಯಾದಂತಹ ಸನ್ನಿವೇಶವನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಟೀಮ್ ಇಂಡಿಯಾ ಅನುಭವಿಸಿರ್ತಕ್ಕಂಥದ್ದು. ಆ ರೋಮಾಂಚಕ ಕ್ಷಣ ಹೇಗಿತ್ತು, ಜೊತೆಗೆ ಇವರು ಸಾಗಿ ಬಂದ ಹಾದಿ ಮತ್ತು ಇವರ ಹಾದಿಯಲ್ಲಿ ಮುಳ್ಳುಗಳಾದವರು ಯಾರು, ಯಾಕೆ ಆ ರೀತಿ ಆಯಿತು, ಇದ್ರ ಬಗ್ಗೆ ಎಲ್ಲ ಮಾತುಕತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ನ ನಂತರ.